ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮಗೆ ಸಿಹಿ ಸುದ್ದಿಯೊಂದನ್ನ ತರ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಇದೀಗ ನೇಮಕಾತಿ ಪರ್ವ ಶುರುವಾಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಇದೀಗ ಮತ್ತೊಂದು ಅಂದ್ರೆ ವಿಲೇಜ್ ಅಕೌಂಟೆಂಟ್ VAO ಏನಿದೆ ಅದರ ನೋಟಿಫಿಕೇಶನ್ ಆಗಿದೆ. ಇದು 10ನೇ ತಾರೀಕು. ಇವತ್ತಿಂದ ಅಂದ್ರೆ 11ನೇ ತಾರೀಕಿಂದ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹಾಗಾದ್ರೆ ಅಧಿಸೂಚನೆ ಏನಿದೆ, ಹೇಗೆಲ್ಲ ಇದೆ ನೋಡೋಣ ಬನ್ನಿ. ಅಧಿಸೂಚನೆ ನೋಡಿದೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ನೇರ ನೇಮಕಾತಿ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳನ್ನ ಭರ್ತಿ ಮಾಡಲು ಕರ್ನಾಟಕ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಿದೆ. ಕಾಲ್ಫಾರ್ಮ್ ಆಗಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಿರಬೇಕು. ಜಿಲ್ಲಾವಾರು ಹುದ್ದೆಗಳ ವಿವರ ಈ ಕೆಳಗಿನಂತಿದೆ. ಬೆಂಗಳೂರು 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಇನ್ನು ಹಾವೇರಿಯಲ್ಲಿ 15, ಬೀದರ್ನಲ್ಲಿ 4 ಹಾಗೂ ರಾಯಚೂರಿನಲ್ಲಿ 2. ಟೋಟಲ್ 505 ಹುದ್ದೆಗಳು, 505 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ. ಹಾಗಾದ್ರೆ ನೋಡೋಣ ವಿದ್ಯಾರ್ಹತೆ ಏನ್ ಬೇಕು ಅಂತ. PUC ಬೇಕು, ತತ್ಸಮನ ಯಾವ್ದಾದ್ರು ಓಕೆ. ಅದಾದ್ಮೇಲೆ ನಾವು ಎಲ್ಲವನ್ನ ನೋಡ್ಕೊಂಡು ಹೋಗೋದು ಬೇಡ, ಜಸ್ಟ್ ನಮ್ಗೆ ಏನೇನ್ ಬೇಕು ಅಂತ. ವಯೋಮಿತಿ ನೋಡೋಣ. ಸಾಮಾನ್ಯ ಆದ್ರೆ 30 ವರ್ಷ, 2A ಪ್ರವರ್ಗ 1, 2A 2B 3A 3Bಗೆಲ್ಲ 43, ಇನ್ನು ಪರಿಶಿಷ್ಟ ಜಾತಿಗೆ 45 ವರ್ಷಗಳು. ಅನುಭವ ಇದ್ರೆ 10 ವರ್ಷ ಎಕ್ಸ್ಟೆಂಡ್ ಇರುತ್ತೆ. ಅದೆಲ್ಲವೂ ನಮಗೆ ಬೇಕಾಗಿಲ್ಲ ಈಗ. ಇನ್ನು ಅರ್ಜಿ ಆನ್ಲೈನ್ ಮೂಲಕ ಎಂದಿಂದ ಆರಂಭ ಅಂದ್ರೆ ಇವತ್ತಿಂದ 11/7/2026. ನಾನು ಜಸ್ಟ್ ಈಗ ಚೆಕ್ ಮಾಡಿದೆ ಅಪ್ಲೈ ಮಾಡ್ಬೋದಂತ. ಇನ್ನೂ ಸ್ವಲ್ಪ ಓಪನ್ ಆಗ್ತಾ ಇಲ್ಲ. ಇವತ್ತು ಸಂಜೆ ಒಳಗಡೆ ಓಪನ್ ಆಗುತ್ತೆ. ಕೊನೆಯ ದಿನಾಂಕ ಅಂದ್ರೆ ಜಸ್ಟ್ ನಿಮ್ಗೆ 19 ದಿನ ಮಾತ್ರ ಕೊಟ್ಟಿದ್ದಾರೆ ಸ್ನೇಹಿತರೆ. 37/2026 ಸಲ್ಲಿಸಬೇಕು. ಇನ್ನು ಪಾವತಿ ಶುಲ್ಕ ಮಾಡೋದಕ್ಕೆ ಈ ತಿಂಗಳು ಎಂಡು ಜುಲೈ 31 ಸಲ್ಲಿಸಬೇಕು. ಇನ್ನು ಫೀಸ್ ಎಷ್ಟಿದೆ ಅದೆಲ್ಲವನ್ನ ನೋಡೋಣ. ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದ್ರೆ ಪ್ರವರ್ಗ 2A 2B 3A 3Bಗೆ 750 ರೂಪಾಯಿ, 500 ರೂಪಾಯಿ ಅರ್ಜಿ ಶುಲ್ಕ, ಪ್ರಕ್ರಿಯೆ ಶುಲ್ಕ 250, ಟೋಟಲ್ 750 ರೂಪಾಯಿ. SC STಗೆ ಬಂದು 500 ರೂಪಾಯಿ ಇರುತ್ತೆ. ವಿಶೇಷ ಚೇತನರಿಗೆ 250 ರೂಪಾಯಿ ಮಾತ್ರ ಇರುವಂತದ್ದು. ಅಪ್ಲೈ ಮಾಡೋರು ಮಾಡಬಹುದಾಗಿದೆ. ಕ್ಲಿಯರ್. ಇನ್ನು ಪರೀಕ್ಷೆ ಕೂಡ ಈಗಲೇ ಅನೌನ್ಸ್ ಕೂಡ ಮಾಡಲಾಗಿದೆ. ಪರೀಕ್ಷಾ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಬಟ್ ದಿನಾಂಕ 4/10/2026, 10:30 ಅಥವಾ 10:30ರಿಂದ 12:00ವರೆಗೂ 2 ಅವರ್ ಇರುತ್ತೆ. ಪತ್ರಿಕೆ 2 ಬಂದು 2:30ರಿಂದ 4:30ವರೆಗೆ ಇರುವಂತದ್ದು. ಅಂದ್ರೆ ಈಗ ಕನ್ನಡ ಭಾಷೆ ಪರೀಕ್ಷೆದು ಏನಿದೆ ಕಡ್ಡಾಯ ಕನ್ನಡದ್ದು, ಅದನ್ನ ಆಮೇಲೆ ತಿಳಿಸ್ತಾರೆ. ಬಟ್ ಇದು ಫಿಕ್ಸ್ ಆಗಿರುವಂತದ್ದು. ಇನ್ನು ಯಾವ ರೀತಿ ಇರುತ್ತೆ ಅಂದ್ರೆ ಆಫ್ಲೈನ್ ಮೂಲಕ OMR ಮಾದರಿಯಲ್ಲಿ ಇರುವಂತದ್ದು. ನಾವೆಲ್ಲ ಬರಿತಾ ಇದೀವಲ್ಲ ಅದರಂತೆ. ಇಲ್ಲೇನೋ ಕೆಲವು ನೋಡಿರಲ್ಲ. ಅಭ್ಯರ್ಥಿಗಳ ಪ್ರವೇಶ ಪತ್ರವನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆ ಮೂಲಕ ತಿಳಿಸುವ ಹಾಗೂ ಆ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಪ್ರತಿಯೊಂದಿಗೆ ಆಧಾರ್ ಕಾರ್ಡು, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ವೋಟರ್ ID ಯಾವ್ದಾದ್ರು ತೆಗೆದುಕೊಂಡು ಹೋಗ್ಬೇಕು. ತಪ್ಪಿದಲ್ಲಿ ಪ್ರವೇಶ ಅನುಕೂಲ. ಓಕೆ, ಇದೆಲ್ಲ ಇದ್ದು ಕಡ್ಡಾಯ ಕನ್ನಡ ಪರೀಕ್ಷೆ. SSLC ಪರೀಕ್ಷೆಯಲ್ಲಿ ಇದು ಕಡ್ಡಾಯ ಕನ್ನಡ 50 ಅಂಕಗಳನ್ನು ಗಳಿಸಿದ್ರೆ ಸಾಕು. ಈಗ ಆಲ್ರೆಡಿ ಪಾಸ್ ಆಗಿದ್ರೆ ತೊಂದರೆ ಇಲ್ಲ. ಇನ್ನು ಸಾಮಾನ್ಯ ಜ್ಞಾನ ಇಲ್ಲಿ ಏನೆಲ್ಲ ಇರುತ್ತೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಇರುವಂತದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು. 100 ಅಂಕ ಇರುತ್ತೆ ಫಸ್ಟ್ ಪೇಪರ್. 2ನೇ ಪೇಪರ್ ಕೂಡ 100 ಅಂಕ ಇರುತ್ತೆ. ಸಾಮಾನ್ಯ ಜ್ಞಾನ, ಇಂಗ್ಲಿಷು, ಕಂಪ್ಯೂಟರ್ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ಇದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಕಂಪ್ಯೂಟರ್ ಕ್ಲಾಸ್ಗಳನ್ನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಕನ್ನಡ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇಂಗ್ಲಿಷ್ ಕೂಡ ಸಾಧ್ಯವಾದ್ರೆ ಅದನ್ನು ಮಾಡೋಣ. ಇನ್ನು ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ 1 ಅಂಕವನ್ನ ಕಡಿತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ನೇಮಕಾತಿ ಷರತ್ತುಗಳು ಏನೆಲ್ಲ ಇದೆ ಅಂತ ಇದರ PDF ಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಓದ್ಕೋಬಹುದು ಅಂತ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೊಂದು ಸಿಹಿ ಸುದ್ದಿ. ಇದನ್ನ ನೀವು ಇವತ್ತೇ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆದ್ರೆ ಮಾಡಿ, ಇಲ್ಲ ನಾಳೆ ನಾಡದ್ರಲ್ಲಿ ಮಾಡಿಬಿಟ್ಟು ಓದೋದಕ್ಕೆ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ಅಂತ ಹೇಳ್ತಾ, ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತ ನಾನು ಕೂಡ ನಿಮ್ಗೆ ಹೇಳಿದ್ದೀನಿ. ಅದರಲ್ಲೂ ಕೂಡ ನೀವು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮತ್ತು ಶೇರ್ ಅನ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಜೈ ಕರ್ನಾಟಕ, ಜೈ ಭಾರತ.